ರಕ್ಷಿಸಲು ಆಸೀನರಾಗಿರುವ ತಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಒಂದು ಕಾಲದಲ್ಲಿ ಬಂಧಕಾಸುರ ಎಂಬ ರಾಕ್ಷಸ ಅಟ್ಟಹಾಸದಿಂದ ಮೆರೆಯುತ್ತಿದ್ದು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ. ಅವನನ್ನು ಸಂಹರಿಸಿ ಜಗತ್ತಿಗೆ ಶಾಂತಿ ನೀಡುವುದಕ್ಕಾಗಿ ದೇವಿ ಕಾಮಾಕ್ಷಿಯಾಗಿ ಅವತರಿಸಿದಳು. ಬನ್ನಿ, ಈಗ ಕಾಮಾಕ್ಷಿ ದೇವಿ ಬಂಧಕಾಸುರನನ್ನು ಸಂಹರಿಸಿ ಕಂಚಿಯಲ್ಲಿ ನೆಲೆಯಾದ ಕಥಾಭಾಗ ನಾಟಕವನ್ನು ಭಕ್ತಿಯಿಂದ ವೀಕ್ಷಿಸೋಣ. ಹುಡುಗನ ಫೋನ್ ಅಲ್ಲಿ ತೆಗಿಲ್ಲ, ಅವ್ನು ವಿಡಿಯೋ ಮಾಡ್ತಾವ. ಏನ್ ಸ್ವಾಮಿ ನೋಡಿ ಸ್ವಾಮಿ ಪ್ರಾಬ್ಲಮ್ ಏನಾಯ್ತು ಕಂದ? ಕೆಟ್ಟ ಕನಸು ಕಂಡ್ಯಾ? ಅಮ್ಮ ಅದು ಹೆದರ್ಕೋಬೇಡ, ನಾನಿದ್ದೀನಲ್ವಾ. ಏನ್ ಕನಸು ಕಂಡೆ? ಅದು ಒಂದು ಭಯಾನಕ ರೂಪ ಕಂಡೆ. ಅವಳಿಗೆ ಎಷ್ಟೊಂದು ಕೈಗಳು, ಆ ಕೈಗಳಲ್ಲಿ ಎಷ್ಟೊಂದು ಆಯುಧಗಳು. ಈ ರೂಪ ಯಾದಮ್ಮ? ಈ ರೂಪ ನಮ್ಮೆಲ್ಲರ ರಕ್ಷಕಿ, ಜಗತ್ತಿಗೆ ತಾಯಿಯಾದ ದೇವಿ ಕಂಚಿ ಕಾಮಾಕ್ಷಿ ಅಮ್ಮನವರು. ಯಾರಮ್ಮ ಅವರು? ಅವ್ರು ಹಂಗ್ಯಾಕ್ ಕಾಣ್ತಾರೆ? ದೇವ್ರು ಹಂಗ್ಯಾಕ್ ಕಾಣ್ತಿದ್ರು? ಹ್ಞೂ ಮಗು, ಅವರು ದೇವ್ರೇ. ಎಷ್ಟೊಂದು ಆಯುಧಗಳು. ಈ ರೂಪ ಯಾದಮ್ಮ? ಈ ರೂಪ ನಮ್ಮೆಲ್ಲರ ರಕ್ಷಕಿ, ಜಗತ್ತಿಗೆ ತಾಯಿಯಾದ ದೇವಿ ಕಂಚಿ ಕಾಮಾಕ್ಷಿ ಅಮ್ಮನವರು. ಯಾರಮ್ಮ ಅವರು? ಅವ್ರು ಹಂಗ್ಯಾಕ್ ಕಾಣ್ತಾರೆ? ದೇವ್ರು ಹಂಗ್ಯಾಕ್ ಕಾಣ್ತಿದ್ರು? ಹ್ಞೂ ಮಗು, ಅವರು ದೇವ್ರೇ. ಶಿಷ್ಟರನ್ನ ರಕ್ಷಿಸೋಕೆ, ದುಷ್ಟರನ್ನ ವಿನಾಶ ಮಾಡೋಕೆ ದೇವರು ಆತರ ರೂಪ ಧರಿಸ್ತಾರೆ. ಆದ್ರೆ ದೇವರು ಆ ರೂಪ ಯಾರನ್ನ ಸಂಹರಿಸೋಕೆ ಧರಿಸಿದ್ರು? ಕಂದ, ಈಗ ನಾನ್ ನಿಂಗೆ ಕಾಮಾಕ್ಷಿ ಅಮ್ಮನವರ ಕತೆ ಹೇಳ್ತೀನಿ, ಕೇಳಿಸ್ಕೊ. ಒಂದ್ ಕಾಲದಲ್ಲಿ ಒಂದ್ ಬಂಧಕಾಸುರ ಎಂಬ ರಾಕ್ಷಸ ಇದ್ದ. ಬಂಧಕಾಸುರ, ಬ್ರಹ್ಮದೇವನಿಗೆ ಪ್ರಣಾಮಗಳು. ಕೊನೆಗೂ ನನ್ನ ಕರೆಗೆ ಓಗೊಟ್ಟು ಪ್ರತ್ಯಕ್ಷವಾದೆಯಾ? ನಿನ್ನ ಘೋರ ತಪಸ್ಸಿಗೆ ಮೆಚ್ಚಿ ನಿನ್ನ ಮುಂದೆ ಬಂದಿರುವೆ. ಬಂಧಕಾಸುರ, ನಿನಗೆ ಏನು ವರ ಬೇಕು ಕೇಳು. ಬ್ರಹ್ಮದೇವ, ನನಗೆ ಸಾವು ಸಂಭವಿಸಿದ ಹಾಗೆ ವರ ನೀಡಿ. ಯಾವ ವಿಧದಲ್ಲಿ ವರ ಕೇಳಿಕೊಂಡರೆ ನಿನಗೆ ಸಾವು ಸಂಭವಿಸುವುದಿಲ್ಲ ಎಂದು ಅಂದುಕೊಳ್ಳುತ್ತಿದ್ದೀಯೋ ಅದೇ ರೀತಿಯಲ್ಲಿ ಕೇಳು. ಬ್ರಹ್ಮದೇವ, ಹಾಗಾದರೆ ಕೇಳಿ. ನಾನು ಅತ್ಯಂತ ಬಲಶಾಲಿಯಾಗಿರಬೇಕು. ನನ್ನ ಶಕ್ತಿಗೆ ಸಮನಾಗಿ ಯಾರು ನಿಲ್ಲಬಾರದು. ಹಾಗೂ ನನ್ನ ಶಕ್ತಿ ಪ್ರಳಯದವರೆಗೂ ಕ್ಷೀಣಿಸಬಾರದಂತೆ ವರ ನೀಡಿ. ಆಗಲಿ, ತಥಾಸ್ತು. ಬ್ರಹ್ಮದೇವನಿಗೆ ಕೋಟಿ ಕೋಟಿ ಧನ್ಯವಾದಗಳು. ಹಿಂದಿ ಹುಡುಗ ನಾನೀಗ ಅತ್ಯಂತ ಬಲಶಾಲಿ. ನನ್ನನ್ನು ಸೋಲಿಸಲು ಆ ದೇವಾನು ದೇವತೆಗಳಿಂದಲೂ ಸಾಧ್ಯವಿಲ್ಲ. ನಾನೀ ಲೋಕದ ಒಡೆಯ. ಈಗಿಂದೀಗಲೇ ಸ್ವರ್ಗ ಲೋಕವನ್ನು ಆಕ್ರಮಣ ಮಾಡುವೆ. ನಾ
ದೇವಾನುದೇವತೆಗಳಿಗೆ ನನ್ನ ಪ್ರಣಾಮಗಳು. ಸ್ವರ್ಗಲೋಕಕ್ಕೆ ನಾರದ ಮುನಿಗಳ ಪಾದಾರ್ಪಣೆಗೆ ಕಾರಣ ಇಂದು ಏನು ವಿಷಯ ತಂದಿರುವಿರಿ? ನೀವೆಲ್ಲರೂ ಇಲ್ಲಿ ಆನಂದದಿಂದ ತೇಲಾಡುತ್ತಿದ್ದೀರಿ, ಆದರೆ ಆಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ. ಆಪತ್ತು? ನಿಮ್ಮ ಅರ್ಥ? ಹೌದು, ಆಪತ್ತು. ಅಲ್ಲಿ ಬಂಧಕಾಸುರ ಎಂಬ ರಾಕ್ಷಸ ಬ್ರಹ್ಮದೇವನಿಂದ ಅವನ ಶಕ್ತಿ ಕ್ಷೀಣಿಸದಂತೆ ಹೊರಪಡೆದು ತಾನು ಅತ್ಯಂತ ಬಲಶಾಲಿ ಎಂದು ಬಿಗುತ್ತಾ ಸ್ವರ್ಗಲೋಕದ ಆಕ್ರಮಣ ಮಾಡಲು ಬರುತ್ತಿದ್ದಾನೆ. ದೇವತೆಗಳೇ, ಎಂದು ನಿಮ್ಮನ್ನು ಯಾರು ಕಾಪಾಡುವರು? ನಾನು ನೋಡುತ್ತೇನೆ. ಬಂಧಕಾಸುರ ಸ್ವರ್ಗಲೋಕ ಆಕ್ರಮಣ ಮಾಡಿದನು. ದೇವತೆಗಳಿಗೆ ಬೇರೆ ವಿಧಿಯಿಲ್ಲದೆ ಭೂಲೋಕದ ಗೋಮುಖವೆಂಬ ಸ್ಥಳಕ್ಕೆ ತಲುಪಿದರು. ಅಲ್ಲಿ ಇರುವ ಬಿಲಂ ಗುಹೆಯಿಂದ ಇನ್ನೇನು ಹೊರಬರಬೇಕು. ಆಗ ಶಿವನು ಆಗಷ್ಟೇ ತಪಸ್ಸನ್ನು ಮುಗಿಸಿ ಕಣ್ಣು ತೆರೆದನು. ಸ್ವರ್ಗಲೋಕದ ಎಲ್ಲಾ ದೇವತೆಗಳು ಇಲ್ಲಿ ಬರಲು ಕಾರಣ? ಬಂಧಕಾಸುರ ಬ್ರಹ್ಮನಿಂದ ವರ ಪಡೆದ ತಕ್ಷಣ ಸ್ವರ್ಗಲೋಕವನ್ನು ಆಕ್ರಮಿಸಿದ್ದಾನೆ. ನಮಗೆ ದಿಕ್ಕು ತೋಚದಂತಾಗಿ ಭೂಲೋಕಕ್ಕೆ ಬರುವಂತಾಯಿತು. ನೀವು ಸ್ವರ್ಗಲೋಕವನ್ನು ಬಿಟ್ಟು ಬರುವಂತಾದರೂ ನೀವು ಬಂದು ತಲುಪಿದ್ದು ಮಹಾಬಿಲಂಗೆ, ಅದು ನಿಮ್ಮ ಭಾಗ್ಯ. ಈ ಸ್ಥಳಕ್ಕೆ ಅಂತ ಮಹತ್ವವೇನಿದೆ? ಈ ಭೂಮಿಯನ್ನು ಒಂದು ಗೋವಿನ ರೀತಿ ಕಲ್ಪಿಸಿಕೊಳ್ಳಿ. ಆಗ ಗೋಮುಖ ಎಂಬ ಸ್ಥಳವು ಗೋವಿನ ಮುಖಕ್ಕೆ ಹೋಲುತ್ತದೆ. ಹಿಮಾಲಯವು ಗೋವಿನ ಕಂಠವು, ಕೇದಾರನಾಥ ಗೋವಿನ ಹೊಟ್ಟೆ, ಶ್ರೀಪುರ ಗೋವಿನ ತಲೆ, ವಾರಣಾಸಿ ಗೋವಿನ ಬೆನ್ನೆಲುಬು, ತಿರುವಾರೂರು ಗೋಪಿಷ್ಟಂ. ಹಾಗೆಯೇ ಈ ಮಹಾಬಿಲಂ ಗೋವಿನ ನಾಭಿಗೆ ಹೋಲುತ್ತಿದೆ. ದೇವಿಯು ಈ ಜಾಗದಿಂದ ತನ್ನ ಎಲ್ಲ ಮಕ್ಕಳನ್ನು ಪೋಷಿಸುತ್ತಾಳೆ. ಈಗ ನೀವು ಇಲ್ಲಿಗೆ ತಲುಪಿರುವಿರಿ. ನಿಮ್ಮ ಸಾಧನೆಯನ್ನು ಇಲ್ಲೇ ಮಾಡಿ. ಮಹಾದೇವ, ನಮಗೆ ಸಾಧನೆ ಪ್ರಕಾರವನ್ನು ತಿಳಿಸಿ. ನೀವೆಲ್ಲರೂ ಗಿಳಿಯ ರೂಪವನ್ನು ತಾಳಿ ಚಂಪಕ ಮರದಲ್ಲಿ ಕುಳಿತು ಅವಳ ಆರಾಧನೆ ಮಾಡಿ. ಆಗಲಿ ಮಹಾದೇವ.